ಅಷ್ಟೇನೆ. ನಾನು ಜನರಲ್ ಆಗಿ ಹೇಳ್ತಿರೋದು, ಇಲ್ಲಿ ಯಾರು ನಾನು ಇದ್ ಮಾಡ್ಬೇಕು ಅಂತ ಹೇಳ್ತಿಲ್ಲ, ಬಟ್ ನನಗ್ ಅನ್ಸಿದ್ದು ನನ್ನ ಆಸ್ ಅ ಪರ್ಸನ್ ನನಗೆ ಆ ಒಂದು ಸ್ಥಿತಿ ಆದಾಗ ನನ್ಗೆ ಅನ್ಸಿದ್ದು. ನನ್ಗೆ ಏನ್ ಅನ್ಸ್ತಾ ಇದೆ ಗೊತ್ತಾ, ನನ್ಗೆ ಅಷ್ಟೊಂದು ಡಿಪ್ರೆಷನ್ ಆಗಿತ್ತು, 1 ತಿಂಗಳವರೆಗೂ ನನಗೆ ಬೇಜಾರಾಗಿತ್ತು. 1 ತಿಂಗಳಾದ್ಮೇಲೆ 4 ವಾರದ ಲಗೇಜ್ ನ ನಾನು ಅನ್ಪ್ಯಾಕ್ ಮಾಡಿದೀನಿ. ಅಂಡ್ ನಾನು ಯಾವ ತರ ಪ್ಯಾಕ್ ಮಾಡಿದ್ದು ಗೊತ್ತಾ, 4 ವಾರದ ಲಗೇಜು. ಶನಿವಾರ ಈ ಕಾಸ್ಟ್ಯೂಮ್ ಹಾಕೋಬೇಕು, ಈ ಕಾಸ್ಟ್ಯೂಮ್ ಇದೇ ತರ ಇಯರಿಂಗ್ಸ್ ಹಾಕೋಬೇಕು ನಾನು, ಅಂಡ್ ಈ ವಿಷಯಗಳನ್ನ ಮಾತಾಡ್ಬೇಕು ನಾನು. ಇದೆಲ್ಲ ಮೇನ್ ಪಾಯಿಂಟ್ಸ್ ಇರುತ್ತೆ. ಕೆಲವೊಂದು ಹುಡುಗಿರ ಬಗ್ಗೆ ಎಷ್ಟೊಂದು ಮಾತಾಡದಿರೋ ವಿಷಯಗಳಿದಾವೆ, ಅದನ್ನೆಲ್ಲ ನಾನು ಮಾತಾಡ್ಬೇಕು, ಸೊ ದಟ್ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಎಕ್ಸಾಕ್ಟ್ಲಿ, ಅದನ್ನೆಲ್ಲ ನಾನು ಪ್ಲಾನ್ ಮಾಡ್ಕೊಂಡು 4 ವಾರದ ಲಗೇಜ್ ಪ್ಯಾಕ್ ಮಾಡಿದೀನಿ. ಆ 1 ತಿಂಗಳಾದ್ಮೇಲೆ 4 ವಾರದ ಲಗೇಜ್ ಅನ್ಪ್ಯಾಕ್ ಮಾಡೋದಿದೆಯಲ್ಲ, ಇಟ್ ಟೇಕ್ಸ್ ಟೂ ಮಚ್ ಆಫ್ ಎಮೋಷನ್. ಒಂದು ಆರ್ಟಿಸ್ಟ್ಗೆ ಹಂಗ್ ಮಾಡೋದಿದೆಯಲ್ಲ, ತುಂಬಾನೇ ತಪ್ಪು. ಆಯ್ತು, ಹಿಂಗ್ ಮಾಡಿದೀವಿ, ಏನೋ ಒಂದು ಆಗೋಗಿದೆ, ಹಂಗೆ ಏನು ಇಲ್ಲ. ನನಗೆ ಇನ್ನೂ ಐ ರಿಗ್ರೆಟ್. ನಾನು ಮಡಿಕೇರಿ ಟ್ರಿಪ್ ಇಂದ ವಾಪಸ್ ಬರ್ತಾ ಇದೆ, ಸತ್ಯ ಅನ್ನೋರು ನನಗೆ ಕಾಲ್ ಮಾಡಿದ್ರು, ಈ ತರ ಯಾರ್ದೋ ವಿಷ್ಣು ಅನ್ನೋರು ಕಾಲ್ ಬರುತ್ತೆ, ರಿಸೀವ್ ಮಾಡಿ ಅಂತ ಹೇಳಿದ್ರು. ಐ ಸ್ಟಿಲ್ ಫೀಲ್ ರಿವೈಂಡ್ ಮಾಡಕ್ಕಾದ್ರೆ ನಾನು ವಿಷ್ಣು ಅವ್ರ ಕಾಲ್ ನ ರಿಸೀವೇ ಮಾಡ್ತಿರ್ಲಿಲ್ಲ. ನಾನು ರಿಸೀವ್ ಮಾಡಿದ್ದು ಇಷ್ಟೆಲ್ಲದಕ್ಕೂ ಕಾರಣ ಆಯ್ತು. ಅಂಡ್ ಹೇಳ್ತೀರಾ ಪಬ್ಲಿಸಿಟಿ ತಗೊಳ್ಳೋದಕ್ಕೆ ನಾನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಮಾತಾಡ್ತೀನೋ ಬಿಗ್ ಬಾಸ್ ಬಗ್ಗೆ, ಅವ್ರಿಗೆ ನೆಗೆಟಿವ್ ಪ್ರಮೋಷನ್ ಅವ್ರಿಗೆ ಸಿಗ್ತಿರುತ್ತೆ. ನನಗೇನೆ ಬೇಕು ಪಬ್ಲಿಸಿಟಿ. ಐ ಆಮ್ ಅ ಬಿಕಿನಿ ಅಥ್ಲೀಟ್. ನಾನು ಕಾಂಪಿಟೇಷನ್ಗೆ ಬಿಕಿನಿ ಹಾಕಿದ್ದೀನಿ, ಸ್ಟೇಜ್ ಮೇಲೆ ರ್ಯಾಂಕ್ ವಾಕ್ ಮಾಡಿದೀನಿ ಬಿಕಿನಿ ಹಾಕೊಂಡು. ಆ ತರ ಪಬ್ಲಿಸಿಟಿ ಬೇಕು, ನಂಗೆ 1 ಮಿಲಿಯನ್ ಫಾಲೋವರ್ಸ್ ಬೇಕು ಅಂತಂದ್ರೆ ಎಲ್ಲಾ ರೀಲ್ಸ್ನು ಬಿಕಿನಿ ಹಾಕೊಂಡ್ ಮಾಡಿ ಎಷ್ಟೊತ್ತು ನಾನು ಮಾಡ್ಕೊಳ್ಳೋದು ಪಬ್ಲಿಸಿಟಿನ. ಎಕ್ಸಾಕ್ಟ್ಲಿ, ಇಟ್ಸ್ ಈಸಿ ಫಾರ್ ಮೀ, ರೈಟ್? ಪಬ್ಲಿಸಿಟಿ ನಂಗೆ ಬೇಕಾಗಿಲ್ಲ ಬಿಗ್ ಬಾಸ್ ಇಂದ. ಅಂಡ್ ಉರ್ಕೊಳ್ಳೋ ಸೀನೇ ಇಲ್ಲ. ನಾವು ಉರ್ಕೊಳ್ಳೋದಕ್ಕೂ ಒಂದು ಲೆವೆಲ್ ಇರಬೇಕು. ವೈ? ಬಿಕಾಸ್ ಅದು ಒಲಿಂಪಿಕ್ಸ್ ಅಲ್ಲ. ನನಗೆ ಏನ್ ಬೇಜಾರ್ ಅಂದ್ರೆ, ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಯಂಗ್ಸ್ಟರ್ಸ್ ಗಳು ಕಮೆಂಟ್ ಮಾಡ್ತಿರ್ತಾರಲ್ಲ, ನಿನ್ಗೆ ಅದು ನಿಂಗೆ ಹೊಟ್ಟೆವ್ರಿ ಹಂಗೆ ಹಿಂಗೆ ಅಂತ. ಅವರಿಗೆ ಈ ಸಲ ಒಲಿಂಪಿಕ್ಸ್ಗೆ 119 ಜನ ಅಥ್ಲೀಟ್ಸ್ ಗಳು ಹೋಗಿದ್ದಾರೆ ಇಂಡಿಯಾದಿಂದ. ಕರ್ನಾಟಕದಿಂದ ಒಂದಷ್ಟು ಜನ ಹೋಗಿದ್ದಾರೆ. ಯಾರ್ಯಾರು ಹೋಗಿದ್ದಾರೆ ನಮ್ಮ ಕರ್ನಾಟಕದಿಂದ ಅನ್ನೋದು ಗೊತ್ತಿಲ್ಲ ಯಂಗ್ಸ್ಟರ್ಸ್ಗೆ. ಒಲಿಂಪಿಕ್ಸ್ಗೆ ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ವೈಲ್ಡ್ ಕಾರ್ಡ್ಗೆ ಯಾರು ಹೋಗಿದ್ದಾರೆ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಹೇಳ್ತಾರೆ. ಕಂಟೆಸ್ಟೆಂಟ್ಸ್ ಯಾರು, ಅವ್ರ ಹೆಸರು ಹೇಳಿ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗಿ ಹೇಳ್ತಾರೆ. ವೇರ್ ವಿ ಆರ್ ಹೆಡಿಂಗ್, ಅದು ನನ್ಗೆ ಬೇಜಾರಾಗ್ತಿರೋದು. ಕಮೆಂಟ್ ಎಷ್ಟಾದ್ರೂ ಮಾಡ್ರಯ್ಯ ನೀವು, ನನ್ ದೇವ್ರ ಪೂಜೆ ಮಾಡ್ತಿರೋ ಒಂದು ವಿಡಿಯೋ ಹಾಕಿದ್ರು ನೀವು ಅದಕ್ಕೂ ನೆಗೆಟಿವ್ ಕಮೆಂಟ್ ಹಾಕಿರ್ತೀರಾ. ನಂಗೆ ಅದು ಬೇಕಾಗಿಲ್ಲ. ಬಟ್ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಏನ್ ಹೇಳ್ತಾ ಇದಾರೆ ಇವರು, ಫುಲ್ ಇಂಟರ್ವ್ಯೂ ಏನ್ ಹೇಳಿದಾರೆ, ಯಾಕೆ ಹೋದ್ರು ಅವರು, ಇದನ್ನೆಲ್ಲ ಕಮೆಂಟ್ ಮಾಡಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನೋಡಿ, ಇದೇನು ಓದಿ ಇದು ಮೆಸೇಜ್.